ನೋಡಿ ಸೌತೆಕಾಯಿ ಜ್ಯೂಸಿಯಾಗಿ ಸಲಾಡ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸ್ಪೂನಲ್ಲಿ ನೀರಾಗಿ ಎತ್ಕೊಂಡು ತಿಂತಾಯಿದ್ರೆ ಈಸಿಯಾಗಿ ಮಾಡ್ಕೊಬೋದು. ಒಂದು 3-4 ಐಟಮ್ ಅಷ್ಟೇ. ಇದಕ್ಕೆ ಒಗ್ಗರಣೆ ಹಾಕ್ಕೋತಾಯಿದ್ದೀನಿ ನೋಡಿ. ಒಗ್ಗರಣೆಗೆ ಸಾಸಿವೆ ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಇಂಗು ಘಮ. ಇದು ಆದಮೇಲೆ ಎಳ್ಳು 1 ಸ್ಪೂನು, ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಸ್ಪೂನು. ಅಂದರೆ ನಾವು ಸೌತೆಕಾಯಿ ಎಷ್ಟು ತಗೋತೀವೋ ನೋಡಿಕೊಂಡು ಅದ್ರ ಮೇಲೆ ಖಾರ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಇದನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಉಪ್ಪು ನಿಂಬೆಹಣ್ಣು ಹಿಂಡ್ಕೊಂಬಿಟ್ರೆ ಏನು ಚೆನ್ನಾಗಿರುತ್ತೆ ಅಂತೀರಾ. ಎಳ್ಳು ಅಲ್ಲಿಗೆ ಫ್ರೆಶ್ಶಾಗಿ ಹಾಕ್ಕೋತೀವಲ್ವ, ಹಂಗೆ ನೆನೆದಿರ ತಿಂದುಬಿಡ್ಬೇಕು. ಇದೆಲ್ಲ ಮಿಕ್ಸ್ ಮಾಡೋಷ್ಟೊತ್ತಿಗೆ ನೀರಾಗುತ್ತೆ. ಅದು ನೀರು ಸಮೇತ ಇಟ್ಕೊಂಡು ತಿಂದರೆ ಸೌತೆಕಾಯಿ ಹೆಸ್ರುಬೇಳೆ ಕಲಿಸ್ದಾಗೂ ಅಷ್ಟೇ ಲಾಸ್ಟಲ್ಲ ನೀರು ಉಳಿಯುತ್ತಲ್ಲ, ಆ ನೀರು ಕುಡಿಬೇಕು ನೋಡಿ, ಎಷ್ಟು ಚೆನ್ನಾಗಿರುತ್ತಲ್ಲ. ನಿಮ್ಗೆ ಯಾರಾದರೂ ಗಮನಿಸಿದ್ದೀರಾ ನೋಡಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲನೂ ಇದು ಸಣ್ಣಕ್ಕಿರುತ್ತಲ್ವ, ಒಂದು ಈ ಥರ ಇದಿದ್ದರೆ ಎತ್ಕೊಂಡು ಸ್ಪೋಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ಪೂನ್ ಒಂದು ಹಾಕ್ಕೊಂಡು ಬೌಲ್ಗೆ ಹಾಕ್ಕೊಂಡು ಹೋಗಿ ತಿನ್ನಿ, ಏನು ಚೆನ್ನಾಗಿರುತ್ತೆ ಅಂತೀರಾ, ನೀವೇ ಹೇಳ್ತೀರಾ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ನಿಮಗೆ ಇಷ್ಟ ಆದರೆ ಕಾಯಿ ತುರಿ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಎಷ್ಟು ನೀರು ಬಿಟ್ಕೊಳ್ಳುತ್ತೆ, ತಿನ್ಬೇಕು ನೋಡಿ ಇವಾಗ.